ನಮಸ್ಕಾರ. ಅಲೆಮಾರಿ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ದಿನ ನೀವು ಕ್ರೀಡೆ, ಸಮಾಜ ಸೇವೆ, ಇತರ ವಿಡಿಯೋಗಳನ್ನು ನೋಡಿ ಬೋರ್ ಆಗಿರ್ಬೋದು. ಅದಕ್ಕೆ ಇವತ್ತೊಂದು ಒಳ್ಳೆ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಂದರೆ ಜನಗಳಿಗೆಲ್ರಿಗೂ ಅನುಕೂಲ ಆಗುವಂಥದ್ದು. ಇತರರಿಗೆ ಕೆಲವೊಂದು ಕಾಯಿಲೆಗಳಿರ್ತವೆ. ಅಂಥ ಕಾಯಿಲೆಗಳಲ್ಲಿ ಸುಮಾರು ಅಂದರೆ ಲಕ್ಷಾನುಗಟ್ಟಲೆ ಖರ್ಚು ಮಾಡ್ಕೊಳ್ತಾರೆ. ಅದು ಏನಿಲ್ಲಾರದೆ ಉಚಿತವಾಗಿ ವೈದ್ಯಕೀಯ ಮಾಡುವಂಥ ಒಬ್ಬರು ಅಣ್ಣವರು ಸಿಕ್ಕಿದ್ದಾರೆ ನಮಗೆ. ಅಂಥವ್ರನ್ನ ಇವತ್ತು ನಮ್ಮ ಚಾನೆಲ್ಗೆ ಕರೆತಂದೀವಿ. ನೀವು ಎಲ್ಲರೂ ಸೇರಿ ಅವ್ರ ಜೊತೆ ಸಂದರ್ಶನ ಮಾಡೋಣ. ಈಗ ಚಾನೆಲ್ ನೋಡುವವರು ಸ್ವಲ್ಪ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಕಡಿಮೆ ಬರ್ತಾ ಇದೆ, ವ್ಯೂಸ್ ಜಾಸ್ತಿ ಬರ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿ, ನಂತರ ಲೈಕ್ ಮಾಡಿ, ತಮ್ಮ ಕಾಮೆಂಟ್ಗಳನ್ನು ಬರೀರಿ. ಈಗ ಇನ್ನೂ ಎಂತೆಂಥ ವೀಡಿಯೋಗಳು ನಿಮಗೆ ಬೇಕು, ಯಾವ ಥರದ್ದು ಬೇಕು ಅಂತೇಳಿ ಈ ವಿಡಿಯೋ ಇವತ್ತಿನ ದಿವಸದಲ್ಲಿ ನನಗೆ ಖುಷಿ ಆಗ್ತಾ ಇದೆ. ಯಾಕಂತಂದರೆ ಇಂಥ ಒಂದು ಮೂಲವ್ಯಾಧಿ ರೋಗಕ್ಕೆ ಸಾಕಷ್ಟು ಲಕ್ಷಾನುಗಟ್ಟಲೆ ದುಡ್ಡು ಹಾಳು ಮಾಡ್ಕೊತಾರೆ, ನಂತರ ಹೆಲ್ತ್ ಹಾಳು ಮಾಡ್ಕೊತಾರೆ. ಹಾಸ್ಪಿಟ್ಲಲ್ಲಿ ಹೋಗಿ ಗುಳಿಗೆಗಳು, ಆಪರೇಷನ್ಗಳು ಏನೇನು ಮಾಡ್ಕೊತಾರೆ. ಅದು ಯಾವುದೇ ಇಲ್ಲದೆ ಇವರು ಒಂದು ಗಿಡಮೂಲಿಕೆಯನ್ನು ಕೊಟ್ಟು ಅದರಿಂದ ಗುಣಪಡಿಸ್ತಾರೆ. ಅದಕ್ಕಾಗಿ ಅವ್ರ ಜೊತೆಯಲ್ಲಿ ಸಂದರ್ಶನ ಮಾಡೋಣ. ನೀವು ಸರಿ ಬನ್ನಿ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಜಿಲ್ಲೆ ಯಾವುದನ್ನೋದು ಹೇಳ್ಬಿಡಿ. ಮೌಲಪ್ಪ ನನ್ನ ಹೆಸರು. ಹಾಂ, ನಿಮ್ಮ ಊರು? ಚಿಟ್ಕಂಪಲ್ಲಿ ತಾಲೂಕು ಸೇಡಂ, ಜಿಲ್ಲಾ ಕಲಬುರಗಿನಾ? ಜಿಲ್ಲಾ. ಹಾಂ, ಪರವಾಗಿಲ್ಲ. ನೀವು ಮೂಲವ್ಯಾಧಿ ಔಷಧ ಕೊಡ್ತೀರಿ ಅಂತೇಳಿ ನಾನು ಕೇಳಿದ್ದೀನಿ. ಔಷಧ ಏನಾದ್ರು ಕೊಡ್ತೀರಾ ನೀವು? ಕೊಡ್ತೀರಾ? ಹಾಂ. ಇದುವರೆಗೆ ಎಷ್ಟು ಜನಗಳಿಗೆ ಕೊಟ್ಟಿದ್ದೀರಿ ನೀವು? 150 ಮಂದಿ ತನಕ ಕೊಟ್ಟಿನಿ. ಮಿನಿಮಮ್ 100-150 ಮಂದಿ ತನಕ ಕೊಟ್ಟಿರಿ. ಆರಾಮಾಗಿದೆ ಅವ್ರಿಗೆ? 5 ವರ್ಷ ಆಯ್ತು ಕೊಡ್ಲಕತ್ತೀವಿ ನಾವು. 5 ವರ್ಷ ಆಯ್ತು. ಈಗ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿ 5 ವರ್ಷ ಆಯ್ತು. ಸುಮಾರು ಜನಗಳು ಅಂದ್ರೆ ಅಲ್ಲಿವರೆಗೂ 100-150 ಜನ ಬಂದಾರೆ. ಎಲ್ಲಿಂದ ಬರ್ತಾರೆ? ಯಾವ ಕಡೆಯಿಂದ? ಹೈದ್ರಾಬಾದ್ ಬರ್ತಾರೆ, ಗುಲ್ಬರ್ಗ, ಈ ಕಡೆ ಚಿತ್ತಾಪುರ, ಸುತ್ತಹಳ್ಳಿ ಎಲ್ಲರೂ ಬರ್ತಾರ್ರಿ. ಶಾಪುರ, ಸುರ್ಪುರ ಈ ಭಾಗದಾಗ ಎಲ್ಲರೂ ಬರ್ತಾರೆ. ಎಲ್ಲ ಬರ್ತಾರೆ. ಅಂದ್ರೆ ಈಗೇನು ಇಷ್ಟು ಜನರು ಬಂದಾರ ಅಂತ ಹೇಳ್ತೀರಲ್ಲ ಯಜಮಾನ್ರೆ, ಅವ್ರು ಬಂದವ್ರಿಗೆಲ್ಲ ಆರಾಮಾಗ್ಯದ? ಆರಾಮಾಗದ್ರಿ, ಭಾಳ ಆರಾಮಾಗಿದೆ. ಹಾ, ಅಂದ್ರೆ 100%. ಅದು ಅಜ್ಜನ ನಿದ್ದೆ ಪೂರ ಅವರು 3 ವರ್ಷ 4 ವರ್ಷ ಇದ್ರೆ ಕಮ್ಮಿ ಆಗಲ್ಲ ಜಲ್ದಿ. ಒಂದು ತಿಂಗಳು 2 ತಿಂಗಳದಾಗ 6 ತಿಂಗಳಾಗ ಇದ್ರೆ ಕಮ್ಮಿ ಆಗ್ತದೆ ಜಲ್ದಿ. ಅಂದ್ರೆ ಈಗ 3-4 ವರ್ಷ ಇದ್ದಿದ್ದು ಅವ್ರು ಎಷ್ಟು ದಿವಸ ತಗೋಬೇಕು ಈ ಔಷಧ? 1 ತಿಂಗಳು ಮೇಲೆ ತಗೋಬೇಕ್ರಿ. ತಿಂಗಳ ಮೇಲೆ ತಗೋಬೇಕು. ಅಂದ್ರೆ ಕಡಿಮೆ ಆಗ್ತದ? ಅದನ್ನು ಕಡಿಮೆ ಆಗ್ತದೆ ಬಿಲ್ಕುಲ್ ಕಡಿಮೆ. ಇದು ತಿಂಗಳೇನು ದೊಡ್ಡದಲ್ಲ ಅಂತ ಅನಿಸ್ತದೆ ನನಗೆ. ಯಾಕಂತಂದ್ರೆ ತಿಂಗಳಗಟ್ಟಲೆ ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಕೊಂತಾರ. ಅಂತ ಸಂದರ್ಭದಲ್ಲಿ ಅದೇನು ಅಡ್ಮಿಟ್ ಆದ್ರೆ ಸುಮ್ಮನೆ ಅದೆಲ್ಲ ಮಾಡ್ಕೊಂಡು ಕೂಡ್ತಾರ ಅವರು. ಅವರು ಡಾಕ್ಟರ್ ಏನು ರೊಕ್ಕ ತಗೋತಾರ. ನಾವೊಂದು ವಿಷಯ ಕೇಳಿದ್ರಿ, ನಾವು ಮಾತಾಡೋದು ಹೇಳಿದ್ರಿ, ಆ ಮೂಲವ್ಯಾಧಿ ನಿಮಗೆ ಇತ್ತಂತ ಹೇಳಿದ್ರಿ. ಅದನ್ನ ಹೆಂಗ ಗುಣಪಡಿಸ್ಕೊಂಡ್ರಿ ನೀವು? ಇಲ್ರಿ, ನಾರಾಯಣಪೇಟೆಗೆ ಹೋಗಿ ಬಂದಿನ್ರಿ. ನಾರಾಯಣಪೇಟೆಗೆ ಹೋಗಿ ಬಂದ್ರೆ 80,000 ರೂಪಾಯಿ ಹಾಕಿನ್ರಿ ದವಾಖಾನಿಗೆ. ನನಗೆ 80,000 ಹಾಕಿನ್ರಿ. ಒಂದು ದಿನ ಬಿಟ್ಟು ಒಂದು ದಿನ ಹೋಗಿನ್ರಿ ಗಾಡಿ ತಗೊಂಡು. ಒಂದು ದಿನ ಬಿಟ್ಟು ಒಂದು ದಿನ ಹೋಗಿನ್ರಿ. ಹೋದ್ಮೇಲೆ ನಮ್ಮೂರ ಗೌಡ ಇತ್ತನ್ರಿ. ಗೌಡ ನಮ್ಮ ಮೌಲಪ್ಪಕ್ಕಿಂತ ಗಿಡ ಅದ, ಗಿಡ ತಗೊಂಡ್ ಕಸ ಆಯ್ಕೋ ಹೋಗ್ತದ ಅಂತ ಹೇಳಿ ಅದೇನೇ ಚಾಲ್ ಮಾಡಿ ಮಂದಿಗೆ ಹಾಕಿನೀಗ. ನೀನು ತಗೊಂಡಿದ್ದೆ, ಮಂದಿಗೂ ಹಾಕಿದೆ. ನೀನು ಆರಾಮಾದ್ಮೇಲೆ ಮಂದಿ ಕೊಡ್ಲಿಕ್ಕೆ ಚಾಲು ಮಾಡಿದೆ. ನಾನು ತಗೊಂಡಿಲ್ಲಪ್ಪ. ನಾನು ತಗೊಂಡಿಲ್ಲ. ನಮ್ಮ ಕರ್ಕಿ ಆದ್ರೆ ಪಾಡ ಇದೆ. ಅರ್ಧ ಹಾಕಿದೆ ಅಂದ್ರೆ ನಾ ಜಾಗಕ್ಕೆ ಹಾಕ್ಬೇಕಾ, ಹೊಟ್ಟೆಯಲ್ಲಿ ಹಾಕ್ಬೇಕಾ? ಇದು ಹೊಟ್ಟೆಲೆ ಏನೇನಿಲ್ಲ, ಒಟ್ಟಿಗೆ ಹಾಕಿದ್ರೆ ಹೋಗ್ಬಿಡ್ತದ. ಕುಡ್ಬಾರ್ದು, ಏನ್ ನಾಷ್ಟ ತಿನ್ಬಾರ್ದು. ಅದು ತಗೋ ಹೊತ್ತಿಗೆ ಅವತ್ತು ಯಾವತ್ತು ತಗೊಲಿಕ್ ಬರ್ತಾರ ಅವತ್ತು ಚಾಯ ಕುಡ್ಬಾರ್ಬೇಕು. ಸೀದಾ ಬಂದು ಅಳಸಿ ಹೊಟ್ಟಿಲೆ ಬರ್ಬೇಕು. 1 ತಾಸು ಆದ್ಮೇಲೆ ಊಟ ಮಾಡ್ಬೇಕು. ಮತ್ತೆ ಔಷಧ ಹಾಸ್ಕೊಂಡು 1 ತಾಸು ಆದ್ಮೇಲೆ ಊಟ ಮಾಡ್ಬಹುದು. ಅಂದ್ರೆ ಅದಕ್ಕೆ ಏನಾರು ವಾರಗಳಾವೇನು? ವಾರ, ದಿನ, ಶುಕ್ರವಾರ ಆಯ್ತಾರ 1 ಎಡ್ಡೆ ಬರ್ರಿ. ಶುಕ್ರವಾರ, ಆಯ್ತವಾರ, ವಾರದಾಗ 2 ಸಾರಿ ಕೊಡ್ತೀರಿ. 2 ಸಾರಿ ಕೊಡ್ತೀವಿ. ಈಗ 6 ತಿಂಗಳ ಅಂತ ಹಿಂಗ್ ಹೇಳಿದ್ರಲ್ಲ, 3-4 ತಿಂಗಳ ಅಂತವ್ರಿಗೆ ಎಷ್ಟು ದಿವ್ಸ ತಗೋಬೇಕು ಔಷಧ? 4 ವಾರ ತಗೋಬೇಕ್ರಿ. 3-4 ವಾರ ತಗೊಂಡ್ರೆ ಆಯ್ತು. ಈಗ 3 ವರ್ಷ 4 ವರ್ಷ ಇದ್ದವರು 1 ತಿಂಗಳ ಮೇಲೆ ತಗೋಬೇಕ್ರಿ. 1 ತಿಂಗಳ ಮೇಲೆ ತಗೋಬೇಕು. ಅಂದ್ರೆ ಅದನ್ನು ವಾರಕ್ಕೊಮ್ಮೆ ತಗೋಬೇಕಲ್ಲ ಅವ್ರನ್ನು? 1 ತಿಂಗಳ ಅಂದ್ರೆ ವಾರಕ್ಕೊಮ್ಮೆ, ಅಂದ್ರೆ ಒಂದು 5-6 ಸಾರಿ ಆಗ್ತದೆ ಅವ್ರಿಗೆ. ಅಷ್ಟು ತಂದು ತಗೊಂಡ್ರೆ ಆರಾಮಾಗ್ಬಿಡ್ತಾರೆ. ಬಹಳ ಒಳ್ಳೇದಲ್ಲ. ಎಂತದ್ದು ಆಪರೇಷನ್ಗಳು ಮಾಡ್ಕೊಂಡು ಎಷ್ಟೆಷ್ಟು ದುಡ್ಡು ಕಳ್ಕೊಂತಾರೆ ಇದ್ರಾಗ. ನಾನೇ ಮಾಡ್ಕೊಂಡ್ರಿ, ಹಾಳು ಮಾಡ್ಕೊಂಡ್ರಿ. ಮತ್ತೆ ನೋಡು, ನಾನೇ ಮಾಡ್ಕೊಂಡ್ರಿ ಅಂತದ್ದು. ಮತ್ತೆ ಆಪರೇಷನ್ ಇಲ್ಲ, ಏನಿಲ್ಲ, ಆರಾಮಾಗ್ತದೆ ಅಂದ್ರೆ ಬಹಳ ಒಳ್ಳೇದಲ್ಲ. ಇದಕ್ಕೆ ಪತ್ತೆ ಏನಾರು ಮಾಡ್ಬೇಕೇನು? ಪತ್ತೆ ಏನಿಲ್ರಿ, ಕೋಳಿ ತಿನ್ಬಾರ್ದು, ಕೋಳಿ ಮಾಂಸ ತಿನ್ನಬಾರ್ದು. ಈ ಫಾರಂ ಕೋಳಿ ಮಾಂಸ ಏನ್ ಬರ್ತದ ತಿನ್ಬಾರ್ದು. ಅದು ಹೆಂಗಿರ್ತದ, ಕೋಳಿಗೆ ಮುಳ್ಳು ಈ ಮುಳ್ಳಂಗ ಬರ್ತಾವ್ರಿ. ಹಿಂದ ಅದಕ್ಕ ಇದು ಬಾಲದಲ್ಲಿ ಮುಳ್ಳು ಇರ್ತದ ನೋಡಿ, ಆ ರೀತಿ. ಇವಕ್ಕೂ ಹಂಗಿರ್ತದ. ಹಂಗಿಟ್ ಕಸಿಗೆ ಬರ್ತದ, ಅದಕ್ಕೆ ರಕ್ತ ಬೀಳ್ತದ. ರಕ್ತ ಬಿದ್ಮೇಲೆ ಹೋಗ ದವಾಖಾನೆ ನಡ್ಯಪ್ಪ ಅಂತಾರ. ಹೌದು, ಬೀಳಕತ್ತದ, ನಡ್ ದವಾಖಾನೆ ನಡ್ಯವ. ಹೌದು, ಆಗಮಂತಾರ.
ಅಲ್ಲಿ ಹೋಗಿ ಈಸ್ ರೊಕ್ಕ ಇಡ್ತಾರೆ, ಜಲ್ದಿ ಆರಾಮಾಗಲ್ಲ ಅದು. ಜಲ್ದಿ ದಿನ ತಿರುಗಬೇಕು, ದಿನ ತಿರುಗಬೇಕು. ಟ್ಯಾಬ್ಲೆಟ್ ಆಯ್ತು, ಇಂಜೆಕ್ಷನ್ ಆಯ್ತು, ಅದಾಗ್ತಾನ ಎಲ್ಲ ತಿರುಗಾಗ್ತಾನ, ಆಪರೇಷನ್ ಮಾಡ್ತಾನೆ ಅಂತ. ನೀವು ಆಪರೇಷನ್ ಮಾಡ್ಕೊಂಡ್ರಿ? ನಾವ್ ಮಾಡ್ಕೊಂಡ್ರಿ. ನೀವೇನ್ ಮಾಡ್ಕೊಂಡ್ರಿ? 2 ಸರಿ ನಮ್ದು. ನಿನಗೆ 2 ಸಾರಿ ಆಪರೇಷನ್ ಆಗಿದೆ? 2 ಸರಿ. ಅದೇ ಇದು ಗೊತ್ತಿಲ್ಲಾರ್ದ ಮುಂಚೆ ನೀನೇ 2 ಸಾರಿ ಆಪರೇಷನ್ ಮಾಡ್ಕೊಂಡಿರಿ. ಆ ಗಿಡ ತಗೊಂಡ ಮೇಲೆ ಆರಾಮಾಗಿದೆ ನಿನಗೆ? ಆರಾಮಾಗಿದ್ರಿ. ನೋಡ್ರಿ ವೀಕ್ಷಕರೇ, ಗಮನಿಸತಕ್ಕದ್ದು, ಇವರಿಗೆ ಮೂಲವ್ಯಾಧಿ ಇತ್ತಂತ ಅವರು 2 ಸಾರಿ ಆಪರೇಷನ್ ಮಾಡ್ಕೊಂಡು ಹೈರಾಣ ಆಗೋದು ನೋಡಿ, ಪಕ್ಕದಲ್ಲಿರೋ ಯಾರೋ ಅವರು ಒಬ್ರು ಗೌಡ್ರಂತೆ ಊರವರು, ಅವರು ಈ ಔಷಧಿ ಹೇಳಿದ ಮೇಲೆ ಅದನ್ನು ಉಪಯೋಗ ಮಾಡಿ ಅವರು ಆರಾಮಾಗಿದ್ದಾರೆ. ನಂತರ ಇತರರಿಗೂ ಈ ಉಪಚಾರವನ್ನು ಮಾಡ್ತಾ ಇದ್ದಾರೆ. ಯಜಮಾನ್ರೆ, ಈಗ ನೀವು ಔಷಧ ಕೊಡ್ತಾ ಇದ್ದೀರಲ್ಲ, ಈ ಔಷಧಿ ಯಾರಿಗನ್ನ ಕೊಟ್ಟಾಗ ನೀವೇನಾರ ರೊಕ್ಕ ಡಿಮ್ಯಾಂಡ್ ಮಾಡ್ತಾರೆ, ನಮ್ಗೊಂದಿಷ್ಟು ಕೊಡ್ಬೇಕು ಅಂತೇಳಿ? ಇಲ್ರಿ ಅಣ್ಣ, ನಾನು ಇದು ರೊಕ್ಕ ತಗೊಂಡಿಲ್ಲ. ಯಾರ ಬೆಲೆ ತಗೊಂಡಿಲ್ಲ? ಇಲ್ಲಪ್ಪ, ಧರ್ಮ. ಅಂದ್ರೆ ಅವ್ರು ತಿಳಿದು ಕೊಟ್ರೆ ತಗೊಂತೀರಿ, ಇಲ್ಲಾಂದ್ರೆ ನೀವೇನ್ ಕೇಳೋದಿಲ್ಲ, ಏನಿಲ್ಲ. ದಯಮಾಡಿ ಪುಣ್ಯಸಾರ್ಥ ಮಾಡೋಣಂತ ಮಾಡಿದೆ ಆಟೆ. ಏನ್ ನಮ್ ಏನಿಲ್ಲ ಅದು. ರೈಟ್. ದಯಮಾಡಿ ಗೌರ್ಮೆಂಟು ಈ ಕಡೆ ಸ್ವಲ್ಪ ಗಮನ ಕೊಡ್ಬೇಕು. ಒಳ್ಳೆ ವೈದ್ಯಕೀಯ ಅಂತೇಳಿ ಊರೆಲ್ಲ ಹೇಳಿದ್ದಾರೆ. ಇನ್ನು ಅಣ್ಣವರಿದ್ದಾರೆ, ಅವ್ರ ಜೊತೆಯಲ್ಲಿ ಸಂದರ್ಶನ ಮಾಡ್ತೀನಿ, ಅವರು ಹೇಳ್ತಾರೆ ಇವ್ರ ಬಗ್ಗೆ. ನಾವು ಒಂದು ಮೂಲವ್ಯಾಧಿ ಅಂತ ಕಂಡ್ರುಪ್ಲೆ ಔಷಧ ಹಾಸ್ಪಿಟ್ಲ್ಗಳಿಗೆ ಹೋಗ್ತೀವಿ, ಸಾಕಷ್ಟು ದುಡ್ಡಲ್ಲಿ ಸುರಿತೀವಿ, ಲಕ್ಷಾನುಗಟ್ಟಲೆ ಸುರಿತೀವಿ. ಅಂಥದ್ದು ಅವ್ರು ಏನು ಹೇಳ್ತಾರೆ, ಒಂದು ಪುಣ್ಯ ಬರುತ್ತೆ ರೀ ಇಂಥದ್ದು ಒಂದಕ್ಕೆ ಔಷಧ ಕೊಟ್ಟರೆ ಅಂತೇಳಿ ಅವರು ಉಚಿತವಾಗಿ ವೈದ್ಯವನ್ನು ಮಾಡ್ತಾರೆ. ಇಂಥವರಿಗೆ ಗೌರ್ಮೆಂಟ್ ಗುರುತಿಸಿ ಒಂದು ಸರ್ಟಿಫಿಕೇಟು ಏನೋ ಕೊಟ್ಟು ನಂತರ ಅವ್ರಿಗೊಂದಿಷ್ಟು ಸ್ಯಾಲ್ರಿ ಕೊಟ್ಟರೆ ಗೌರವಯುತವಾಗಿ ಇರುತ್ತೆ. ನಂತರ ಅವರು ವಯಸ್ಸಾದ ಮೇಲೆ ಅವ್ರಿಗೊಂದಿಷ್ಟು ಉಪಜೀವನ ಆಗುತ್ತೆ ಅನ್ನೋದು ಕೂಡ ನಮ್ಮ ಅಭಿಪ್ರಾಯ. ಅದಕ್ಕೆ ಕಲ್ಯಾಣ ಕರ್ನಾಟಕ ವೈದ್ಯಕೀಯ ಒಂದು ಸಂಘಟನೆ ಇದೆ ನಮ್ಮ ಕರ್ನಾಟಕದಲ್ಲಿ. ಅಂಥವ್ರು ಕೂಡ ಇವ್ರನ್ನ ಹುಡುಕಿ ನಾವು ತೆಗಿತಿರ್ತೀವಿ. ನಮ್ಮ ಹತ್ರ ನಂಬರ್ ಇರುತ್ತೆ, ಇದರಲ್ಲಿ ಕೂಡ ನಂಬರ್ ಹಾಕಿರ್ತೀವಿ. ದಯಮಾಡಿ ಇವರಿಗೊಂದು ಸರ್ಟಿಫಿಕೇಟ್ ಕೊಟ್ಟು ನಂತರ ಇವ್ರಿಗೆ ಸ್ಯಾಲ್ರಿ ಬರೋ ಥರ ಮಾಡ್ತಾರೆ ಅಂತೇಳಿ ಕಲ್ಯಾಣ ಕರ್ನಾಟಕ ವೈದ್ಯಕೀಯ ಸಂಘದ ಅಧ್ಯಕ್ಷರಿಗೂ ನನ್ನ ಮನವಿ ಇದೆ. ಅದಕ್ಕಾಗಿ ಇನ್ನೂ ಅವ್ರ ಜೊತೆಯಲ್ಲಿ ಸಂದರ್ಶನ ಮಾಡೋಣ. ಯಜಮಾನ್ರೆ, ಇದು ಹೆಚ್ಚಾಗಿ ಎದ್ರ ಸಲಕ್ಕೆ ಬರ್ತದ ಅಂತೇಳಿ? ಎದ್ಸಲಕಂದ್ರಿ, ಗಾಡಿ ಮೇಲೆ ಹೋದ್ರೆ ಗಾಡಿ ನಡೆಸ್ತಾರಲ್ರಿ, ಹೌದು, ಈಟ್ ಆಗ್ತದ್ರಿ. ಈಟಾಗಿ ಕಸಿ ದಿನಾ ಹೋಗ್ತಾರ, ಮುಂಜಾನೆ ಎದ್ದು ಕಸಿ ಗಾಡಿ ಮೇಲೆ ನಡೆಸ್ತಾರ. ಹೌದು ಹೌದು. ಈಗ ಕೋಳಿ ತಿಂತಾರ, ಹೌದು, ಕೋಡ್ ಕುಡ್ತಾರ, ಕುಡಿದ ಮೇಲೆ ಅದು ಚಾಲ ಆಗ್ತದ್ರಿ, ಬರೋಬರಿ ರಕ್ತ ಬರ್ತದ್ರಿ. ರಕ್ತ ಬಿದ್ಮೇಲೆ ಹಂಗೆ ಮಾಡ್ತಾರ. ಈಗ ದವಾಖಾನಕ್ಕೆ ಹೋಗ್ತಾರ. ಹೌದು, ನೀ ಅಂದಂಗ ಮೂರ್ ತೀಜ ಅಂತ ಗಾಡಿ ಮೇಲೆ ಹೋಗೋದು ಗರಮೆ, ಕೋಳಿ ಗರಮೆ, ಕ್ವಾರ್ಟರ್ ಗರಮೆ, ಇಂಥವೆಲ್ಲ ಹೆಚ್ಚಿಗೆ ಆದಾಗ ಅದು ಹೊರಗೆ ಬೀಳ್ತದ ಅಂತ ಹೇಳ್ತೀರಿ. ದಯಮಾಡಿ ಗಾಡಿ ಮೇಲೆ ಅಡ್ಡಾಡೋರು ಸ್ವಲ್ಪ ಈ ಕಡೆ ಗಮನ ಕೊಡತಕ್ಕದ್ದು. ನೋಡ್ರಿ, ಕ್ವಾರ್ಟರ್ ಕುಡಿಯೋದ್ರಿಂದ, ಕೋಳಿ ಮಾಂಸ ತಿನ್ನೋದ್ರಿಂದ ಹೆಚ್ಚಿಗಾಗಿ, ನಂತರ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಹೆಚ್ಚಿಗೆ ಹೀಟಾಗಿ ಇದು ಹೊರ ಬೀಳ್ತದ ಅಂತ ಯಜಮಾನ್ರು ವೈದ್ಯರು ಹೇಳ್ತಾರೆ. ಅದಕ್ಕಾಗಿ ಅಂದ್ರೆ ಒಳ್ಳೇದು ಯಜಮಾನ್ರೆ. ಈಗ ಅವರು ಬರೋ ಸಮಯದಲ್ಲಿ ಅಳಸಿ ಹೊಟ್ಟಿಲೆ ಬರಬೇಕು. ಒಳ್ಳೇದು. ನಿಮ್ ನಂಬರ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ನಲ್ಲಿ, ನಂತರ ಪರದೆ ಮೇಲೆ ಕೂಡ ನಿಮ್ ನಂಬರ್ ಇರುತ್ತೆ. ಅದನ್ನ ನೋಡ್ಕೊಂಡು ತಮ್ಮ ಹತ್ರ ಬರ್ತಾರೆ. ಅವ್ರು ಎಷ್ಟು ದೂರ್ಲಿಂದ ಬಂದ್ರು ಕೂಡ ವೈದ್ಯ ಮಾಡ್ತೀರಿ. ಅಂದ್ರೆ ಈಗ ದೂರ್ಲಿಂದ ಬಂದಿರ್ತಾರ, ಅವ್ರಿಗೆ ಏನಾರ ಮತ್ತೆ ಮಾಡ್ಬೇಕ್ರಿ, ನಮಗೂ ಫೋನ್ ಮಾಡ್ಬೇಕು. ಮೊದಲು ಫೋನ್ ಮಾಡಿ ಬರ್ಬೇಕು. ಫೋನ್ ಮಾಡ್ಬೇಕು, ಯಜಮಾನ್ರು ಇದ್ರೆ ಇಲ್ರಿ ಅಂತ ಹೇಳಿ ಮಾಡ್ಬೇಕು. ಇಲ್ಲಾಂದ್ರೆ ಮತ್ತೆ ನಮ್ಗೆ ತಿಬಳತ್ತದ, ಗಿಡ ಸಿಗ್ತದ ಸಿಗಲ್ಲ ಒಂದಿನ. ಅದು ಅಂದ್ರೆ ನೀವು ಅವ್ರು ಫೋನ್ ಮಾಡಿದ್ರೆ ನೀವು ಗಿಡ ಹುಡುಕಿ ಇಟ್ಟಿರ್ತೀರಿ. ಓಹೋ, ಇಲ್ಲಿ ವಿಚಾರ ಮಾಡತಕ್ಕದ್ದು, ನೀವು ಬರೋ ಸಮಯದಲ್ಲಿ ಒಂದ್ ದಿವಸ ಮುಂಚಿತವಾಗಿ ಅಣ್ಣವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಗಿಡ ಹುಡುಕ್ತಾರೆ. ಸಿಕ್ಕಿದೆ ಅಂದ್ರೆ ಬನ್ನಿ ಅಂತ ಹೇಳ್ತಾರಂತೆ. ಬಂದು ಮತ್ತೆ ವಾಪಸ್ ಹೋಗುವಂತ ಕೆಲಸ ಆಗ್ಬಾರ್ದ್ರಿ ಅಂತ ಹೇಳ್ತಾರೆ. ಅಂದ್ರೆ ಒಂದ್ ದಿವಸ ಮುಂಚೆ ಫೋನ್ ಮಾಡ್ಬೇಕು. ಎಲ್ಲಂದ್ರೆ ಬಿಸಿಲಾದ್ರೆ ಈಗ ಹೌದು, ಗಿಡ ಸಿಗಲ್ಲ. ಎಲ್ಲಿ ಮಳೆಗಾಲದಾಗ ಸಿಗ್ತದೆ ಹೆಚ್ಚಿಗೆ, ಮಳೆಗಾಲದಾಗ ಮನ ಇರ್ತದೆ ರೀ. ಒಳ್ಳೇದು ಯಜಮಾನ್ರೆ. ಈಗ ಅಣ್ಣವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಮಳೆಗಾಲ ದಿನದಲ್ಲಿ ಹೆಚ್ಚಿಗೆ ಸಿಗ್ತದೆ ಗಿಡ. ಈಗ ಬೇಸಿಗೆ ಇರೋದ್ರಿಂದ, ಚಳಿಗಾಲ ಇರೋದ್ರಿಂದ ಗಿಡ ಸಿಗಲ್ಲ. ನೀವು ಒಂದ್ ವೇಳೆ ಫೋನ್ ಮಾಡ್ರಿ, ಸಿಕ್ಕಿತ್ತಂದ್ರೆ ನಾನು ಫೋನ್ ಮಾಡ್ತೀನಿ, ನಾನು ಹೇಳಿರ್ತೀನಿ ಫೋನ್ನಲ್ಲಿ ಬನ್ನಿ ಅಂತೇಳಿ, ಅವಾಗ ನೀವು ಬರ್ಬೋದು ಅಂತ ಹೇಳ್ತಾರೆ. ಒಳ್ಳೇದು ಅಣ್ಣವ್ರೆ. ಇಲ್ಲಿವರೆಗೂ ನಮ್ಮ ಚಾನೆಲ್ಗೆ ಒಂದು ತಮ್ಮ ಒಂದು ಸಂದರ್ಶನ ಕೊಟ್ಟು ಒಳ್ಳೆ ಒಂದು ಉಚಿತವಾದ ಔಷಧವನ್ನು ಉಪಚಾರ ಮಾಡ್ತಾ ಇದ್ದೀರಿ ಜನಗಳಿಗೆ. ನಮ್ಮ ಚಾನೆಲ್ಗೆ ಬಂದು ಇಂಟರ್ವ್ಯೂ ಕೊಟ್ಟೋದಕ್ಕಾಗಿ ನಮ್ಮ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೊಬ್ರು ಅಣ್ಣವರಿದ್ದಾರೆ ಗ್ರಾಮಸ್ಥರು, ಅವ್ರ ಜೊತೆಲ್ಲೂ ಈ ವೈದ್ಯಕೀಯ ಬಗ್ಗೆ ಕೇಳಿ ನೋಡೋಣ. ಅಣ್ಣವರೇ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವಿಠಲ್ನಾಥ್ ಯಾದವ್. ಸರ್, ಇದೇ ಊರಿನವರೇ ತಾವು? ಅಣ್ಣವರು ಮೂಲವ್ಯಾಧಿಗೆ ಔಷಧ ಕೊಡ್ತಾರ ಅಂತ ಹೇಳಿದ್ರು. ಈ ಹಿಂದೆ ಯಾರಿಗೇನ ಕೊಟ್ಟಿದ್ದಾರೆ ಇಲ್ಲಿ ಗ್ರಾಮಸ್ಥರಿಗೆ? ಯಾರಾದ್ರೂ ಬೇರೆ ಕಡೆಯಿಂದ ಬರ್ತಾರ? ಇಲ್ಲಿ ಗ್ರಾಮಸ್ಥರನ್ನು ಕೊಟ್ಟಾರ, ಬೇರೆ ಕಡೆಯಿಂದ ಹೈದರಾಬಾದ್, ರಾಪುರ್, ಸುರ್ಪುರ್, ಗುಲ್ಬರ್ಗ, ಸೇಡಂ, ಸುತ್ತಮುತ್ತ ಹಳ್ಳಿ ಮಂದಿ ಬಾಳ ಬರ್ತಾರೆ. ಈ ಸುತ್ತ ಭಾಗದಲ್ಲಿ ಬರ್ತಾರೆ ಬಹಳಷ್ಟು ಜನ. ಮೂಲವ್ಯಾಧಿ ಯಾರಿಗೆ ಪ್ರಾಬ್ಲಮ್ ಅದ ಅವ್ರು ಬರ್ತಾರೆ. ಅಂದ್ರೆ ಅಣ್ಣನ ಹೆಸರು ಪ್ರಸಿದ್ಧ ಅಂದಂಗೆ ಈ ಭಾಗದಲ್ಲಿ ಜನಪ್ರಚಾರ ಆಗಿಲ್ರಿ, ಗೊತ್ತಿಲ್ಲ. ಹೌದೌದೌದು. ಅವ್ರಿಗೆ ಮೊದಲು ಮೂಲವ್ಯಾಧಿ ಇತ್ರಿ. ಅವ್ರಿಗೆ ಮೂಲವ್ಯಾಧಿ ಇದ್ರೆ ಗಿಡ ತಗೊಂಡ ಮೇಲೆ ಕಮ್ಮ ಆದ್ಮೇಲೆ
ಇವಾಗ ಒಂದು 5-6 ವರ್ಷದಿಂದ ಕೊಡ್ಲಕ್ ಪ್ರಾರಂಭ ಮಾಡಿ. ಅಂದ್ರೆ ಅದನ್ನ ಅವ್ರು ಬಳಸಿ ನೋಡ್ಯಾರ, ಆರಾಮ ಆದ ನಂತರ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಅಂದ್ರೆ ಇದು ಪೇಟೆಂಟ್ ಔಷಧಿ ಅಂದಂಗ ಆಯ್ತು. ಪರವಾಗಿಲ್ಲ. ಅಂದ್ರೆ ಇಲ್ಲಿ ತಾನೇ ಎಷ್ಟು ಜನರಿಗೆ ಕೊಟ್ಟಿರ್ಬೇಕು ಅಂದಾಜು? ಸುಮ್ಮನೆ ಅವರು 150-200 ಮಂದಿ ಕೊಟ್ಟಿರ್ತಾರೆ. ಅವ್ರು ಆರಾಮಾಗಿದೆ ಸರ್ ಎಲ್ಲರಿಗೆ? ಈಗ ನಿಮ್ ಊರಲ್ಲಿ ಕೂಡ ಯಾರಿಗಾದ್ರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ಆರಾಮಾಗಿದೆ? ಪ್ರಾಬ್ಲಮ್ ಇತ್ತು. ತಮಗೂ 1-2 ಸಲ ತೊಗೊಂಡ್ರೆ ಕಮ್ಮಿ ಆಗಿದಲ್ರಿ? ಪೈಲ ಸ್ಟಾರ್ಟಿಂಗ್ ದಾಗ ತೊಗೊಂಡ್ರೆ ಜಲ್ದಿ ಕಮ್ಮಿ ಆಗ್ತದ್ರಿ. ಹಿಂದ್ಗಡೆ ಆದ್ಮೇಲೆ ತೊಗೊಂಡ್ರು ನಿಧಾನ ಕಮ್ಮಿ ಆದ. ಯಜಮಾನ್ರು ಹೇಳ್ದಂಗೆ ಅದೇನು ದೊಡ್ಡದಲ್ರಿ, ಒಂದು ತಿಂಗಳ 2 ತಿಂಗಳ ತನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂತಾರ. ಅಂತದ್ ಇವ್ರು ತಿಂಗಳ ತನ ಕೊಡ್ತಾರಂತ, ಅದು ವಾರಕ್ಕೂ ಒಂದ್ 2 ಸಾರಿ. ಮತ್ತೆ ಏನ್ ದೊಡ್ಡದಲ್ಲ, ಒಂದ್ 5 ವಾರ ಅಂದ್ರೆ ಒಂದ್ 10 ಸಾರಿ ತಿಂದ್ರೆ ಆರಾಮಾಗುತ್ತೆ. ಎಷ್ಟೆಷ್ಟು ಲಕ್ಷ ಗಟ್ಟಲೆ ಖರ್ಚು ಮಾಡ್ತಾರೆ ಬೇರೆ ಹೊರಗಡೆ ಹೋಗಿ. ಉಚಿತವಾಗಿ ಕೊಡ್ತಾರೆ. ತಿಳಿದು ಕೊಟ್ರೆ ಅದು ಏನಂತ ದೇವ್ರಿಗೆ ಕೊಡ್ ಮಾಡ್ಬೇಕಂತ ಅವ್ರಿಗೆ ಅಷ್ಟೇ. ಅವ್ರೇನು ಸಂಸಾರ ದೊಡ್ಡದ ಸರಿಯಾರ ಅವ್ರು. ಹೌದ್ರಿ, ಬಳಕೆ ಮಾಡ್ತಾರಲ್ಲ. ಏನಾರು ತಿಳಿದು ಕೊಟ್ರೆ ನಾನು ದೇವ್ರಿಗೆ ಇವ್ರಿಗೆ ಕೊಡ್ಲಾಕ್ ಕೊಡ್ತಾರೆ ಅವರು. ಅದನ್ನ ಕಾಣಿಕೆವಾಗಿ ಅವ್ರು ಮತ್ತೆ ದೇವ್ರಿಗೆ ಸಲ್ಲಿಸ್ತಾರೆ. ಅವ್ರ ಸಂಸಾರದಿಂದ ಚಲೋ ಅದಾರ, ಅಂತದೇನು ಆಶೆ ಮಾಡಲ್ಲ. ಬಹಳ ಒಳ್ಳೆ ವಿಚಾರ ಹೇಳಿದ್ರು ಅಣ್ಣವರು. ಅವರು ಕೂಡ ಏನು ಆಶೆ ಮಾಡಲ್ಲ ಅಂತ, ಅವ್ರೇನೋ ಕೊಟ್ಟ ಕಾಣಿಕೆ ಇದ್ರು ಅವರು ಒಯ್ದು ದೇವ್ರಿಗೆ ಸಲ್ಲಿಸ್ತಾರಂತ. ಅದಕ್ಕಾಗಿ ದಯಮಾಡಿ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಯಾವುದೇ ಭಾಗದ ಜನರು ಇರ್ಬೋದು, ಅಣ್ಣವ್ರ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ನಂತರ ಪರದೆ ಮೇಲೆ ಕೂಡ ಬರ್ತಿರುತ್ತೆ. ಈ ನಂಬರ್ಗೆ ಕಾಲ್ ಮಾಡಿ ತಾವು ಅವ್ರು ಒಂದು ಸಾರಿ ಈ ಮಳೆಗಾಲ ಸಂದರ್ಭ ಬಿಟ್ಟು ಬೇಸಿಗೆ ಚಳಿಗಾಲ ಸಂದರ್ಭದಲ್ಲಿ ಸ್ವಲ್ಪ ಗಿಡ ಸಿಗ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ, ಅದಕ್ಕಾಗಿ ತಾವು ಒಂದು ಸಾರಿ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಂಡು ಬರೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಅದಕ್ಕಾಗಿ ಅಣ್ಣವ್ರಿಗೆ ಕೇಳೋಣ. ಇನ್ನು ಬ್ರದರ್, ಈಗ ಇಷ್ಟು ಜನರು ಎಲ್ಲರಿಗೂ ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ಈಗ ನಂತರ ಇವ್ರೇನು ದೂರದಿಂದ ಬಂದಿರ್ತಾರ, ಔಷಧ ಒಂದ್ಸಾರಿ ತಗೊಂಡೋಗಿ ಮತ್ತೆ ಇನ್ನೊಂದಿಷ್ಟು ಏನಾರ ಕಟ್ಟಿಕೊಡ್ರಿ ಅಂದ್ರೆ ಕೊಡ್ತಾರ ಆ ರೀತಿ? ಅದು ಇಲ್ಲಿ ಬಂದು ತಗೊಂಡ್ರೆ ಟೈಮಿಂಗ್ ಯಾವಾಗ ತಗೊಂಡ್ರೆ ಕೆಲಸ ಸರಿಯಾಗಿ ಮಾಡ್ತದೆ ಸರ್. ಇದು ಅದು ತಗೊಂಡೇ ಕೊಟ್ರು ಸ್ವಲ್ಪ ಅದು ಅಷ್ಟು ಪವರ್ ಇರಂಗಿಲ್ಲ. ಒಂದ್ ವೇಳೆ ಕೊಟ್ರು ಅದ್ರಾಗ ಅಷ್ಟೊಂದು ಕೆಲಸ ಮಾಡಲ್ಲ ಅಂತ ನಿಮ್ಮ ಅಭಿಪ್ರಾಯ? ಅಷ್ಟು ಇದ್ರ ಶಕ್ತಿ ಇರಲ್ಲ ಇದ್ರಷ್ಟು. ಬರೋಬ್ಬರಿ. ಅಣ್ಣವ್ರು ಏನ್ ಹೇಳ್ತಾರೆ ಅಂದ್ರೆ ಕೊಟ್ರು ಕೊಡ್ಬೋದು, ಆದರೆ ಈ ಹಸಿ ಔಷಧ ಶಕ್ತಿ ಇದ್ದಷ್ಟು ಅದು ತಗೊಂಡು ಹೋದ್ರಲ್ಲಿ ಇರಲ್ಲ ಅನ್ನೋದು ಅವ್ರ ಅಭಿಪ್ರಾಯ. ಅದಕ್ಕಾಗಿ ಆರೋಗ್ಯವೇ ಭಾಗ್ಯವಂತ. ನಿಮ್ಮ ಆರೋಗ್ಯ ಒಳ್ಳೇದಾಗಿದ್ರೆ ನೀವು ಏನು ಬೇಕಾದರೂ ಮಾಡಿದ್ರೆ ನಡೆಯುತ್ತೆ. ಅದಕ್ಕಾಗಿ ಮೊದಲು ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದು ಹಾಕ್ಸ್ಕೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯ. ಇದುವರೆಗೆ ನಮ್ಮ ಅಲೆಮಾರಿ ಕಲಾವೇದಿಕೆ ಚಾನೆಲ್ಗೆ ಬಂದು ಅಣ್ಣವರು ಸಂದರ್ಶನ ಕೊಟ್ಟದಕ್ಕಾಗಿ ನಮ್ಮ ವೀಕ್ಷಕರ ವತಿಯಿಂದ, ನಮ್ಮ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಅಣ್ಣವರೇ, ಎಲ್ರಿಗೂ ನಮಸ್ಕಾರ.